ನಮಸ್ತೆ ಸ್ನೇಹಿತರೆ, ನಾನೀಗ ಒಂದು ರಿಮೋಟ್ ಚೆಕ್ಕರ್ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನಿಮಗೆ ಇಲ್ಲೇ ಕಾಣಿಸ್ತಾ ಇದೆ. ಅದರಲ್ಲಿ ಒಂದು ಇದು IR ಸೆನ್ಸರ್ ಇದೆ, ಇದು ರಿಮೋಟ್ ಸೆನ್ಸರ್ ಇದು. ಹಾಗೆ ಇದು A1015 ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿದೆ. ಹಾಗೆಯೇ ಒಂದು LED, ಒಂದು 680 ohms ರಿಜಿಸ್ಟರು ಮತ್ತು ಒಂದು ಬ್ಯಾಟ್ರಿ. ಇದು ಬ್ರೆಡ್ಬೋರ್ಡಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಸಾಲ್ಡ್ರ್ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ರಿಮೋಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಮೊದಲನಾಗಿ ಈ ಟ್ರಾನ್ಸಿಸ್ಟರ್ನ ಇಲ್ಲಿ ಬ್ರೆಡ್ಬೋರ್ಡ್ಗೆ ಹಾಕ್ತಾಯಿದ್ದೀನಿ. ಅದೇ ರೀತಿ ಅದಕ್ಕೆ ಇದರಲ್ಲಿ ಮೊದಲನೇದು ಬೇಸ್ ಆಗಿರುತ್ತೆ, ಎರಡನೇದು ಕಲೆಕ್ಟರ್ ಆಗಿರುತ್ತೆ, ಮೂರನೇದು ಎಮಿಟರ್ ಆಗಿರುತ್ತೆ. ಈ ಎಮಿಟರ್ನ ನಾನು ಮೊದಲು ಪಾಸಿಟಿವ್ಗೆ ಮಾಡ್ತೀನಿ. ಇದು PNP ಟ್ರಾನ್ಸಿಸ್ಟರ್ ಆದ್ದರಿಂದ ಇದಕ್ಕೆ ಪಾಸಿಟಿವ್ ಎಮಿಟರ್ ಆಗಿರುತ್ತೆ ಇದು. ಅದೇ ರೀತಿ ಈ ಒಂದು ಸೆನ್ಸರ್ ಇದು ಮೊದಲನೇ ಪಿನ್ನು ಪಾಸಿಟಿವ್ ಆಗಿರುತ್ತೆ, ಎರಡನೇ ಪಿನ್ನು ನೆಗೆಟಿವ್ ಆಗಿರುತ್ತೆ. ಇದು IR ಔಟ್ಪುಟ್ ಆಗಿರುತ್ತೆ. ಇದನ್ನು ಬೇಸ್ಗೆ, ಈ ಟ್ರಾನ್ಸಿಸ್ಟರ್ ಬೇಸ್ಗೆ ಮತ್ತು ಇದು ಪ್ಲಸ್ಸು ಇದು ಮೈನಸ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಪ್ಲಸ್ಸು ಮೈನಸ್ಸು ಮತ್ತು ಇಲ್ಲಿ ಬೇಸ್ಗೆ ಹಾಕಿದ್ದೀನಿ. ಅದೇ ರೀತಿ ಇಲ್ಲೊಂದು ರಿಜಿಸ್ಟರ್ನ ನಾವು ಈ ಟ್ರಾನ್ಸಿಸ್ಟರ್ನ ಕಲೆಕ್ಟ್ರಿಂದ, ಅಂದರೆ ಇದು ಸೆಂಟ್ರ್ ಪಿನ್ನು, ಕಲೆಕ್ಟ್ರಿಂದ ಒಂದು LED ಲೈಟ್ ಮುಖಾಂತರ ಇದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಈ LED ಇದನ್ನು ನಾವು ನೆಗೆಟಿವ್ಗೆ ಹಾಕಬೇಕಾಗತ್ತೆ. ಈಗ ಈ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದ ಮೇಲಕ್ಕೆ ಪಾಸಿಟಿವ್ ಬರುತ್ತೆ, ಇದು ನೆಗೆಟಿವ್ ಆಗಿ ಬರುತ್ತೆ. ನೋಡಿ, ಈಗ ನಾನಿದು ಈ ರಿಮೋಟ್ನಲ್ಲಿ ನಾನು ಆಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ, ಯಾವುದೇ ಬಟನ್ ಪ್ರೆಸ್ ಮಾಡಿದ್ರೂ ಸೆನ್ಸರು ವರ್ಕಾಗಿ ಈ LED ಆನ್ ಆಗುತ್ತೆ. ಈ ರೀತಿ ನಾವು ರಿಮೋಟ್ ಚೆಕ್ ಮಾಡೋದಕ್ಕೆ ಈ ರೀತಿ ಸರ್ಕ್ಯೂಟ್ ಮಾಡಿ ಇಟ್ಕೊಂಡ್ರೆ ನಾವು ರಿಮೋಟ್ ಚೆಕ್ಕರ್ ಈಸಿಯಾಗಿ ರೆಡಿ ಆಯಿತು. ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.